मुखविनुतं सान्नपूर्णा समक्षम् वेदार्थं व्यासपीठं सुरमुनिसहितं शान्तिकान्तं सुखान्तं विश्वेशं चित्प्रकाशं श्रितजनवरदं काशीनाथं नमामि। ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿರ್ತಾರ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ನಾರಾಯಣಪ್ಪ ಜಲ್ಲೆ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕು, ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ, ಜನಗಳು ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನಮ್ಮೂರು ಆತ್ವಾಡಿ. ನನ್ನ ಹೆಸರು ನಾರಾಯಣ ಜಲ್ಲೆ ಅಂತೇಳಿ. ತಾಯಿ ಹೆಸರು ಗೌರಮ್ಮ, ಹೆಂಡತಿ ಹೆಸರು ರೇಣುಕಾ. 3 ಜನ ಅಣ್ಣ ತಮ್ಮದಿರು. ವಿದ್ಯಾಭ್ಯಾಸ 5ನೇ ಕ್ಲಾಸು. ನನಗೆ 95 ನಾವು ಬಡ ಕುಟುಂಬದಿಂದ ಬಂದವರು, ಕೃಷಿ ಕುಟುಂಬ. ಅದರ ಆಧಾರದ ಮೇಲೆ ನನ್ನ ಮಗ, ಒಂದು ಮಗಳು, 2 ಜನ ಮಕ್ಕಳು ನಮಗೆ. ಸೊ ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ ಯಾವಾಗ? 95-96 94-95 ಜನ ಒತ್ತಾಯ ಮಾಡಿದ್ರು. ಆಮೇಲೆ ನಂತರದಲ್ಲಿ ನನಗೂ ಒಂದು ರಾಜಕಾರಣದಲ್ಲಿ ಏನಿದೆ ನೋಡ್ಬೇಕು, ಕಾಗೋಡು ತಿಮ್ಮಪ್ಪನ ಮಾರ್ಗದರ್ಶನ ಇತ್ತು. ನಮಗೆ ಕೋರ್ಪೊರೇಷನ್ ಕೊಡ್ತಿದ್ರು. ಆವಾಗ ನಾವು ರಾಜಕೀಯಕ್ಕೆ ಹೋಗ್ಬೇಕಂತ ತಲೆ ಬಂತು. ಏನಿದೆ ಗ್ರಾಮ ಪಂಚಾಯತಿ ಒಳಗೆ ಏನು ಕೆಲಸ ಮಾಡ್ಬೋದು ನಾವು ಅಂತ ಹೇಳಿ. ಆವಾಗ ನಾವು ನನ್ನ ಕ್ಷೇತ್ರ ಆತೋಡಿಯಾಗಿತ್ತು. ಆದರೆ ನಾನು ಆತೋಡಿಯಲ್ಲಿ ನಿಂತಿರಲಿಲ್ಲ, ನಾನು ಹೆಗ್ಗೋಡಲ್ಲಿ ನಿಂತಿದ್ದೆ. ಹೆಗ್ಗೋಡಲ್ಲಿ ನಿಂತಿದ್ದರಿಂದ ಹೆಗ್ಗೋಡು ಜನ ನನಗೆ ಆಶೀರ್ವಾದ ಮಾಡಿದರು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್? ಹೌದು, ನಾನು ಸುಮಾರು 3 ವರ್ಷ ಗ್ರಾಮದ ಅಧ್ಯಕ್ಷನಾಗಿದ್ದೆ ಊರಲ್ಲಿ. ಆವಾಗಿಂದಲೇ ನನಗೆ ಆ ತಲೆ ಬಂದಿದ್ದು. ಆವಾಗ ನಾವು ಅಂಟಿಗೆ ಪಿಂಟಿಗೆ ಅಂತೇಳಿ ನಾವು ಹಬ್ಬಾಡ ಹೋಗ್ತೀವಿ ರಾತ್ರಿ ದೀಪಾವಳಿಲಿ 3 ದಿವಸ. ಆವಾಗ 20,000, 15, 25, 30,000 ಜನ ಕೊಟ್ಟಿದ್ದೆಲ್ಲ ಬರ್ತಿತ್ತು. ಆ ದುಡ್ಡನ್ನೆಲ್ಲ ಇಡ್ತಾ ಬಂದಿದ್ವಿ. 6 ವರ್ಷ ನಾನು ಅಧ್ಯಕ್ಷ ಆದಾಗ ಅದು ಸುಮಾರು ಒಂದು 40-50,000 ರೂಪಾಯಿ ದುಡ್ಡಾಗಿತ್ತು. ಆ ದುಡ್ಡಿನಿಂದ ಬೆಳೀತಾ ನಾವು ಇಲ್ಲೊಂದು ದೇವಸ್ಥಾನ ಕಟ್ಟಿದ್ದೀವಿ, ತಿರುಮಲ ದೇವಸ್ಥಾನ ಅಂತೇಳಿ. 1 ಕೋಟಿ ಚಿಲ್ಲರೆ ರೂಪಾಯಿ ಆಗಿದೆ, ಸೀಮೆ ದೇವಸ್ಥಾನ. ಅದು ಆ ದುಡ್ಡು ಮೂಲತಃ ದುಡ್ಡೇ ಕೊನೆಗೆ ನಮಗೆ ಇಲ್ಲಿ 8 ಲಕ್ಷ ರೂಪಾಯಿ ದುಡ್ಡಾಗಿತ್ತು. 8 ಲಕ್ಷ ಆಗಿದ್ದರಿಂದ ನಮಗೆ ಆ ದೇವಸ್ಥಾನ ಮಾಡಲಿಕ್ಕೆ ನಮಗೆ ಭಾಳ ದೊಡ್ಡ ಆಧಾರ ಆಯಿತು. ಜನ ಸಹಕಾರ ಮಾಡಿದರು, ದಾನಿಗಳು ಭಾಳ ದುಡ್ಡು ಕೊಟ್ಟರು. ಇವತ್ತು ಸುಂದರವಾದ ದೇವಸ್ಥಾನ ಆತೋಡಿಯಲ್ಲಿ ತಿರುಮಲ ದೇವಸ್ಥಾನ ಕಟ್ಟಿದ್ದೀವಿ. ದೇವರು ನಮಗೆ ಸುಖ ಕೊಟ್ಟಿಯಾನೆ. ಎಲ್ಲ ಗ್ರಾಮದಲ್ಲೂ ಅದು ಮಾಡಲಿ ಅಂತೇಳಿ ನಾನು ಬಯಸ್ತೇನೆ, ದೇವಸ್ಥಾನಗಳನ್ನು ಕಟ್ಟಲಿ ಅಂತ ಬಯಸ್ತೇನೆ. ಸೊಸೈಟಿಯಲ್ಲಿ ನಾನು 20 ವರ್ಷ ಡೈರೆಕ್ಟರ್ ಆಗಿದ್ದೆ. ಆದರೆ ನನ್ನ ಫೀಲ್ಡಲ್ಲಿ ಅಶೋಕ್ ಅಣ್ಣ ಅಂತ ಇದ್ದರು. 10 ವರ್ಷ ಅವರಿಗೆ ಅಧ್ಯಕ್ಷರಿಗೆ ಕೊಟ್ಟಿದ್ವಿ. ಅವರು ನಾನು ಆಗುವಂತಿದ್ರು. ನಾನು ಆಗೋದಿಲ್ಲದೆ ನಾನು ಬಿಟ್ಟು ಹೋಗ್ಬೇಕಾದ್ರೆ ಆಗ್ತೀನಿ ಅಂದಿದ್ದೆ. ಆ ಮಾತಿನ ಪ್ರಕಾರ ನಾನು 2.5 ವರ್ಷ ಅಧ್ಯಕ್ಷ ಆಗಿದ್ದೆ. ಅಧ್ಯಕ್ಷ ಆದಾಗ ಬೆಸ್ಟ್ ಸೊಸೈಟಿ ಅಂತ ಬಂತು. 96 ವರ್ಷದ ಸೊಸೈಟಿಗೆ ಎ ಗ್ರೇಡ ಬಂತು. ನನ್ನ ಫೀಲ್ಡಲ್ಲಿ ಬೆಸ್ಟ್ ಸೆಕ್ರೆಟರಿ ಅಂತ ಬಂತು. ಭಾಳ ತುಂಬ ಖುಷಿ ಆಯಿತು ನನಗೆ. ಹೋಗಿ ಜೀವನದಲ್ಲಿ ಖುಷಿ ಪಡೋ ಅಂತ ಕೊಟ್ಟಿದೆ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಕಾಗೋಡು ತಿಮ್ಮಪ್ಪನವರು ಮೇಯ್ನ್. ಒಂದೇ ತಾಯಿ ತಂದೆ ಹಿರಿಯರ ಆಶೀರ್ವಾದ, ಗ್ರಾಮಸ್ಥರ ಆಶೀರ್ವಾದ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ನಮಗೆ ಒಂದ್ಸರಿ ಹೋಗಿ ಎಲ್ಲ ಹೋಗ್ತಿದ್ರಲ್ಲ, ನಮ್ಗೊಂದ್ಸರಿ ಹೋಗಿ ನೋಡೋಣ, ಅಲ್ಲಿ ಏನು ಕೆಲಸ ಮಾಡ್ಬೋದು, ಜನರಿಗೆ ಕೆಲಸ ಮಾಡಿಕೊಡ್ಬೋದು, ಜನರಿಗೆ ಸುಧಾರಣೆ ಆಗ್ಬೋದು, ಅಭಿವೃದ್ಧಿ ಕೆಲಸಗಳನ್ನು ಊರಿಗೆ ಮಾಡಿಕೊಡ್ಬೋದು ಅಂತ ಕಾಣಿಸ್ತು. ನಾವು ಹೋಗಿದ್ವಿ. ಆದರೆ ಜೀವನದಲ್ಲಿ ಭಾಳ ದೊಡ್ಡ ಖುಷಿ ಕೊಟ್ಟಿತ್ತು ನಮಗೆ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಅದು ಪಕ್ಷ ಹೈಕಮಾಂಡ್ ತೀರ್ಮಾನ ಅಥವಾ ಜನ ಅಪೇಕ್ಷೆ ಪಟ್ಟರೆ ನಿಲ್ಬೋದು ಅನ್ನೋಗಿದ್ರೆ, ಆ ಯೋಗ ಬಂದಿದ್ದರೆ ಹೋಗ್ತೀವಿ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಕಾಂಗ್ರೆಸ್ಸಿಂದ. ಸರ್, ಏನಕ್ಕೆ? ನಮಗೆ ಬಡವರ ಪಕ್ಷ. ಅದು ಜನರಿಗೆಲ್ಲ ಅನುಕೂಲ ಕೊಟ್ಟಿದೆ, ಭೂಮಿ ಕೊಟ್ಟಿದೆ, ನೀರು ಕೊಟ್ಟಿದೆ, ರೋಡ್ ಕೊಟ್ಟಿದೆ, ಡ್ಯಾಮ್ ಮಾಡಿದೆ. ಇಡೀ ವಿಶ್ವದಲ್ಲೇ ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಕೊಂಡಾಡುವಂಥ ಕೆಲಸಗಳನ್ನು ಮಾಡಿದೆ. ಜನರಿಗೆ ನೀರು ಕೊಟ್ಟಿದೆ, ರೋಡ್ ಕೊಟ್ಟಿದೆ, ಭೂಮಿ ಕೊಟ್ಟಿದೆ. ಅದು ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವ ಪಕ್ಷದಿಂದ ಆಗಿಲ್ಲ. ಅದು ಜಾತ್ಯತೀತ ಪಕ್ಷ.
ಹಾಗಾಗಿ ಒಳ್ಳೆಯದಾಗಿದೆ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನನಗೆ ಅಧ್ಯಕ್ಷರು ಮಾಡಿರಲ್ಲ, ಅದೇ ಮೇಯ್ನು. ಇನ್ನೊಂದು, ನನಗೆ ಅವಕಾಶ, ಡೆಲ್ಲಿಗೆ ಹೋಗೋ ಅವಕಾಶ ಸಿಗ್ತಲ್ಲ, ಅದು ದೊಡ್ಡದು ಕೊಡುಗೆ. ಕಾಂಗ್ರೆಸ್ ಪಾರ್ಟಿಯಿಂದ ನಮಗೆ ಸ್ವಚ್ಛತಾ ಗ್ರಾಮ ಬಂದು, ಸ್ವಚ್ಛತಾ ಗ್ರಾಮದಲ್ಲಿ ನಮ್ಮ ಗ್ರಾಮ ಆಯ್ಕೆ ಆಗಿದ್ದು, ಅಬ್ದುಲ್ ಕಲಾಂನಿಂದ ಪ್ರಶಸ್ತಿ ತಂದಿದ್ದು ಭಾಳ ವಿಶೇಷ ಇದ್ದು, ನಮ್ಮ ಜೀವನದಲ್ಲಿ ಮರೆದದ್ದಂಥದ್ದು. ಇಂಥ ಅವಕಾಶಗಳು ಮುಂದೆ ಯಾರಿಗೂ ಸಿಗೋದಿಲ್ಲ, ಹಿಂದೆ ಯಾರಿಗೂ ಸಿಕ್ಕಿಲ್ಲ, ನಮಗೆ ಸಿಕ್ಕಿದೆ. ತುಂಬ ಸಂತೋಷವಾದ ವಿಚಾರ. ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಾರ? ಅದು ಜನರ ವಿಶ್ವಾಸಕ್ಕೆ ತಗೊಂಡು ಬಯಸಿದ್ವಿ. ಕುಡಿಯೋ ನೀರಿನ ಸಮಸ್ಯೆ ಇತ್ತು, ರೋಡಿನ ಸಮಸ್ಯೆಗಳಿದ್ವು. ಆವಾಗ ಅನುದಾನ ಕಡಿಮೆ ಬರೆದಿತ್ತು. ಕಡಿಮೆ ಅನುದಾನದಲ್ಲೇ ಅದನ್ನು ಅಚ್ಚುಕಟ್ಟಾಗಿ ಯಾವ್ಯಾವ ಗ್ರಾಮಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನಿಂಗ್ ಮಾಡೋದ್ರೊಳಗೆ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ತೀವಿ. ಶೌಚಾಲಯ ಮಾಡಿಸಿದ್ದೀವಿ, ಮನೆ ಕೊಟ್ಟಿದ್ದೀವಿ, NRG ಒಳಗೆ ಕೆಲಸ ಮಾಡಿಸಿದ್ದೀವಿ. NRG ಭಾಳ ದೊಡ್ಡದು. ಪ್ರಧಾನಿ ಮನಮೋಹನ್ ಸಿಂಗನ್ನ ಪ್ರತಿಯೊಬ್ಬರು ನಮ್ಮ ಇಂಡಿಯಾದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಬೇಕು. ಯಾಕಂತ ಕೇಳಿದರೆ ಇವತ್ತು ಮೂಲ ಸೌಕರ್ಯ ಸಿಕ್ಕಿದ್ದೇ ಮನಮೋಹನ್ ಸಿಂಗ್ ಅವರಿಂದನೇ. ಅವ್ರ ಫೋಟೋ ಇಟ್ಟು ಪ್ರತಿಯೊಬ್ಬರು ಇಂಡಿಯಾದಲ್ಲಿ ಪೂಜೆ ಮಾಡಬೇಕು ಅವರಿಗೆ. ಅವರಿಂದನೇ ಒಂದು ತನ್ನ ಎಲ್ಲರೂ ಉಂತಾ ಇದ್ದಾರೆ. ಸರ್, ಇವಾಗ ಹಾಲಿನ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ? ಈಗ ಹಾಗೆ ಸಣ್ಣ ಪುಟ್ಟ ಇರುತ್ತೆ, ಮನೆ ಬೇಕು, ಅನುದಾನ ಬರ್ತಾ ಇಲ್ಲ, ಅನುದಾನ ಕೊರತೆಯಿಂದ ಈಗ ಏನೂ ಆಗ್ತಾ ಇಲ್ಲ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದ್ರಲ್ಲ, ಅವ್ರಿಗೆ ಹೇಳಿ ಬಯಸ್ತೀರಾ? ಅವರಿಗೆ ಮುಖ್ಯವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಹೋಗ್ತೀನಿ ನಾನು. ಯಾಕಂತ ಕೇಳಿದರೆ ನಮ್ಮ ಜೀವನದಲ್ಲಿ ಅದು ನಾವು ಆತೋಡಿ ಕ್ಷೇತ್ರದವರಾಗಿ ಚೆಕ್ಗೋಡ್ ಕ್ಷೇತ್ರದಲ್ಲಿ ಮಾವಿನಸರ ಕ್ಷೇತ್ರಕ್ಕೆ ಹೋಗಿ ನಿಂತು ಗೆಲ್ಲಿಸಿ 3 ಜನ ನಿಂತಿದ್ರು. ಅವ್ರು 3 ಜನದಿಂದ 350 ಓಟ್ ಬಂದಿತ್ತು. ನನಗೊಬ್ಬರಿಗೆ 319 ಓಟ್ ಹಾಕಿದ್ರು. 719 ಓಟ್ ಆಗಿತ್ತು. ಆದರೆ ಅವರ ಸೇವೆ ಮಾಡೋಕ್ಕೆ ಭಾಗ್ಯ ಕೊಟ್ಟಿದ್ರಲ್ಲ, ಅದಕ್ಕಿಂತ ತೃಪ್ತಿಕರ ಇನ್ಯಾವುದೂ ಇಲ್ಲ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ತುಂಬ ಇವತ್ತು ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈ ಹಳ್ಳಿ ಮೂಲಿಗೆ, ಸಾಗರ ತಾಲೂಕಿನ ಮೂಲಿಗೆ ಆತೋಡಿ ಗ್ರಾಮಕ್ಕೆ ಬಂದು ನಾನು ಭೇಟಿಯಾಗಿ ಇವತ್ತು ಎಲ್ಲ ಸಮಾಲೋಚನೆ ಮಾಡಿದ್ದಾರೆ. ತುಂಬ ಅವರಿಗೆ ಚಾಲನ್ನರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಧನ್ಯವಾದ.